ಬಿಗ್ ಬಾಸ್ ಕಷಾಯ ಮಳಿಗೆ ಅನ್ನೋ ಒಂದು ಟಾಸ್ಕ್ ಅನ್ನ ಇವಾಗ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಇದನ್ನ ನಮ್ಮ ಧನರಾಜ್ ಅವರು ಓದ್ತಾರೆ. ದುರಂಕಾರ ಅಥವಾ ಏನು ನಕಾರಾತ್ಮಕ ಗುಣಗಳು ಇದಾವೆ ಅವು ಮನುಷ್ಯರಿಗೆ ಒಂಥರ ರೋಗಗಳಿದ್ದಂಗೆ. ಇದನ್ನ ನಿವಾರಣೆ ಮಾಡ್ಬೇಕಂದ್ರೆ ಇಲ್ಲಿರುವಂತಹ ಕಷಾಯಗಳನ್ನ ಅಲ್ಲಿ ಒಳಗಿರುವಂತಹ ವ್ಯಕ್ತಿಗಳು ಯಾರಿಗೆ ಯಾವ ರೀತಿಯಾದಂತಹ ನಕಾರಾತ್ಮಕ ಗುಣಗಳಿದೆ ಅದನ್ನ ಕೊಟ್ಬಿಟ್ಟು ಅವರಿಗೆ ಆ ಕಷಾಯನ ಕುಡಿಸುವಂತ ಕೆಲಸವನ್ನ ಮಾಡಬೇಕು ಅಂತಾರೆ. ಹಲವಾರು ಜನಕ್ಕೆ ಕಷಾಯಗಳನ್ನ ಕುಡಿಸ್ಕೊಂಡು ಬರ್ತಾರೆ. ಸೊ ಉದಾಹರಣೆಗೆ ನಮ್ಮ ರಜತ್ಗೆ ಚೈತ್ರಗೆ ರಜತ್ ಅವರು, ಹೀಗೆ ರಜತ್ಗೆ ಚೈತ್ರ ಟಾರ್ಗೆಟ್ ಆಗಿದ್ದಾರೆ. ನಿಮ್ಗೆಲ್ರಿಗೂ ಕೂಡ ಗೊತ್ತು, ಎಲ್ಲಾ ವಿಚಾರದಲ್ಲೂ ಚೈತ್ರ ಅನ್ಕೊಂಡೆ ರಜತ್ ಒಂದು ಕಡೆ ಟೈಮ್ ಪಾಸ್ ಮಾಡೋದು ಜನಗಳ ಕಣ್ಣಿಗೆ ಇತ್ತೀಚೆಗೆ ಬೀಳ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಅಂತ ಬಂದ್ರೆ, ಸೊ ಇಲ್ಲಿ ಭವ್ಯ ಮತ್ತೆ ಮಂಜಣ್ಣನ ನಡುವೆ ಫೈಟ್ ನಡೆದಿದೆ. ಸೊ ಅದರ ಪ್ರೋಮೋವನ್ನ ಈಗ ಬಿಟ್ಟಿದ್ದಾರೆ. ಹೌದು, ದುರಂಕಾರದ ಕಷಾಯ ಅಂತ ಹೇಳಿ ಒಂದು ಬರುತ್ತೆ, ಅದನ್ನ ನಾನು ಮಂಜಣ್ಣಂಗೆ ಕೊಡ್ತೀನಿ ಅಂತ ಹೇಳಿ ಭವ್ಯ ಅವರಂತಾರೆ. ಇದಕ್ಕೆ ಒಪ್ಕೊಂಡು ಮಂಜಣ್ಣ ಹೋಗ್ತಾರೆ. ಬಟ್ ರೀಸನ್ ಕೊಡ್ಬೇಕಾದ್ರೆ ಭವ್ಯ ಅಂತಾರೆ, ಮಂಜಣ್ಣ ಎಲ್ಲದರಲ್ಲೂ ನಾನು ಅಂತ ಹೇಳ್ತಾರೆ ಅಂತ ಹೇಳಿ. ನಾನು ಅನ್ನೋದ್ರಲ್ಲಿ ತಪ್ಪೇನಿದೆ, ಅದರಲ್ಲಿ ದುರಂಕಾರ ಅನ್ನೋದೇನಿದೆ ಅಂತ ಹೇಳಿ ಮಂಜಣ್ಣ ಕೇಳಿದಾಗ ಎಲ್ಲದಕ್ಕೆ ನಾನು ಅಂತೀನಿ ಅಂತ ಹೇಳೋದನ್ನ ಮಂಜಣ್ಣ ಅವರು ಒಪ್ಪೋದಿಲ್ಲ. ನಿನ್ನಿಂದ ನಾನೇನು ಕಲಿಬೇಕಾಗಿಲ್ಲ ಭವ್ಯ ಅಂತ ಹೇಳಿ ಮಂಜಣ್ಣ ಹೇಳಿದಾಗ, ನೀವು ದೊಡ್ಡವರಾಗಿ ನೀವು ನಮಗೆ ಹೇಳ್ಕೊಡ್ಬೇಕು, ನನ್ನ ಹತ್ರ ನೀವೇನು ಕಲಿತೀರಾ, ನೀವು ನೋಡ್ಕೊಳ್ರಿ ಫಸ್ಟ್ ದೊಡ್ಡವರಾಗ್ಬಿಟ್ಟು ಅಂತ ಹೇಳಿ ಭವ್ಯ ಅಂದಾಗ, ಹೌದು ನಾನು ದೊಡ್ಡವನಿದ್ದೀನಿ, ನಾನು ಕಪ್ಪೆತ್ಕೊಂಡು ಹೋಗ್ತೀನಿ, ನಿಮ್ಮ ಮನೆಗೆ ಹೊರಟ್ಬಿಡು ಮತ್ತೆ ನೋಡೋಣ ಅಂತ ಹೇಳ್ತಾರೆ. ನಾನು ಚಿಕ್ಕೋಳಾಗಿನೂ ನಿಮ್ಮಂತ ದೊಡ್ಡವರಿಗೆ ಎಲ್ಲರಿಗೂ ಕಾಂಪೀಟ್ ಕೊಡ್ಕೊಂಡ್ ಬರ್ತಿದ್ದೀನಿ, ನನ್ನ ಲೆವೆಲ್ ಏನಂತ ನೋಡ್ಕೊಂಡಿದ್ದೀರಾ ಅಂತ ಹೇಳಿ ಲೆವೆಲ್ ಬಗ್ಗೆ ಭವ್ಯ ಅವರು ಮಾತಾಡ್ತಾರೆ. ಅದಕ್ಕೆ ಮಂಜಣ್ಣ ಹೇಳ್ತಾರೆ, ದುರಂಕಾರ ಅನ್ನೋದನ್ನ ಇದಕ್ಕೆ ದುರಂಕಾರ ಅನ್ನೋದು ನಾನು ಅನ್ನೋದಕ್ಕೆ ಅಲ್ಲ, ನೀನು ನನಗೆ ಹೇಳ್ಕೊಡಕ್ ಬರಬೇಡ, ದೊಡ್ಡವರು ಚಿಕ್ಕವರು ಅನ್ನೋದು ಇಲ್ಲಿಗೆ ಬರಲ್ಲ. ಭವ್ಯ ಅವರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀವಿ, ಬಿಗ್ ಬಾಸ್ ಮನೆ ಅಂತ ಹೇಳಿ ಬಂದು ಒಳಗೆ ಹೋದ್ಮೇಲೆ ಅಲ್ಲಿ ಆಂಟಿ, ಅಜ್ಜಿ, ಅಕ್ಕ, ತಂಗಿ, ಚಿಕ್ಕೋಳು, ದೊಡ್ಡೋಳು ಅನ್ನೋದು ಯಾರೂ ಕೂಡ ಬರೋದಿಲ್ಲ. ಅಲ್ಲಿ ಇರೋದು ಸ್ಪರ್ಧಿಗಳು ಮಾತ್ರ. ಜನಗಳು ಎಲ್ರಿಗೂ ಒಂದೇ ಓಟ್ ಹಾಕೋದು. ಸೊ ಓಟಿಂದಾನೇ ಮಾತ್ರ ಅಲ್ಲಿ ಗೆಲ್ಬೇಕಾಗಿದೆ. ಇಲ್ಲಿ ಚಿಕ್ಕೋಳು ದೊಡ್ಡೋಳು ಅಂತ ಏನಿಲ್ಲ. ಚಿಕ್ಕೋಳು ಆದ್ರೆ ಏನು ಊಟ ಮಾಡಲ್ವಾ, ಅಥವಾ ದುಡ್ಡು ಕೂಡ 50 ಲಕ್ಷ ಎತ್ಕೊಂಡು ಹೋಗಲ್ವಾ, ನಾನು ಚಿಕ್ಕೋಳು ₹1 ಸಾಕು ನನಗೆ ಅಂತ ಹೇಳಿ ಭವ್ಯ ₹1 ಇಸ್ಕೊಂಡು ಹೋಗ್ತಾಳ, ಅಥವಾ ಕಪ್ ಮಾತ್ರ ಸಾಕು ಅದರಲ್ಲಿ ಆಟಾಡ್ಕೊತೀರಿ ಅಂತ ಹೇಳಿ ಏನಾದ್ರು ಮಾಡ್ತಾಳ? ಅಂಥದ್ದೇನೂ ಇಲ್ಲ. ಇಲ್ಲಿ ಚಿಕ್ಕೋರು ದೊಡ್ಡವರು ಅನ್ನೋ ಒಂದು ಸಿಂಪತಿ ಇಟ್ಕೊಂಡು ಮಾತಾಡೋದಲ್ಲ. ದರ್ಪ ದುರಂಕಾರ ಇರೋದು ಭವ್ಯನ್ಗೆ, ಮಂಜಣ್ಣಂಗಲ್ಲ. ಮಂಜಣ್ಣ ಒಬ್ಬರ ಜೊತೆಗೆ ಆಡ್ತಿರೋದೊಂದನ್ನು ಬಿಟ್ಟರೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಸಖತ್ ಎಂಟರ್ಟೈನರ್ ಆಗಿದ್ದಾಳೆ. ಭವ್ಯ ಒಬ್ಬರ ಹಿಂದೆ ಮಾತ್ರ ಕೂತ್ಕೊಂಡು ಅವನ ಹತ್ರನೇ ಲವ್ ಮ್ಯಾಟ್ರ್ಗಳನ್ನ ಹಿಡ್ಕೊಂಡು ಬಿಗ್ ಬಾಸ್ ಮನೇಲಿ ಗೆದ್ದು ಬಿಡ್ತೀನಿ ಅನ್ನೋ ಒಂದು ಭ್ರಮೆಯಲ್ಲಿದ್ದಾಳೆ. ಇನ್ನೇನು 2-3 ವಾರದಲ್ಲಿ ಮನೆಗೆ ಹೋಗುವಂಥ ಕ್ಯಾಂಡಿಡೇಟು ಮಂಜಣ್ಣನ ಬಗ್ಗೆನೇ ಮಾತಾಡ್ತಿದ್ದಾಳೆ. ಅದು ನನಗೆ ರೀಸನ್ ಇಷ್ಟ ಆಗಿಲ್ಲ. ದುರಂಕಾರದ ಕಷಾಯ ಕೊಡಿಸ್ಲಿ, ಬಟ್ ಅದಕ್ಕೆ ಒಳ್ಳೆಯ ರೀಸನ್ಗಳನ್ನ ಕೊಡಬೇಕಿತ್ತು. ನಾನು ಅನ್ನೋದನ್ನ ದುರಂಕಾರ ಅನ್ನೋದ್ಗಳಿಂದ ಅಲ್ಲಿ ನಾನು ಅನ್ಕೊಂಡಿರೋನೇ ಗೆಲ್ಬೇಕು ಅನ್ನೋದು ಬಿಗ್ ಬಾಸ್ನ ಒಂದು ಅಭಿಲಾಷೆ ಇರ್ತದೆ. ಸುದೀಪ್ ಅವರು ಕೂಡ ಅದೇ ಹೇಳೋದು, ನಾನು ಗೆಲ್ಲೋದನ್ನ ಮಾತ್ರ ನೋಡ್ಕೊಳ್ರಿ ಅಂತ ಹೇಳಿ.